ಹಾಗಿದ್ರೆ ಬಿ ಜೆ ಪಿಯ ಆರೋಪಗಳೇನು ಈಗ ಕಾಂಗ್ರೆಸ್ ಮೇಲೆ? ಅಂಬೇಡ್ಕರ್ ಈಗೊಂದು ಫ್ಯಾಷನ್ ಆಗಿದೆ, ಅಂಬೇಡ್ಕರ್ 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 ಅಂಬೇಡ್ಕರ್. ಇಷ್ಟು ಬಾರಿ ದೇವರ ಹೆಸರು ಹೇಳಿದರೆ ಪುಣ್ಯ ಪ್ರಾಪ್ತಿ ಆಗ್ತಿತ್ತು, ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು. ಆದರೆ ನನ್ನ ಮಾತು ಕೇಳಿ, ನೀವು ಅಂಬೇಡ್ಕರ್ ಅವರ ಹೆಸರು ಹೇಳಿದರೆ ನಮಗೆ ಖುಷಿಯಾಗತ್ತೆ, ಹೆಚ್ಚೇ ಹೇಳಿ, 100 ಬಾರಿ ಹೇಳಿ. ಆದರೆ ನಿಮ್ಮ ಮನಸ್ಸಿನೊಳಗೆ ನಿಮ್ಮ ಭಾವನೆ ಅಂಬೇಡ್ಕರ್ ಬಗ್ಗೆ ಏನಿದೆ ಅದನ್ನೋದನ್ನು ನಾನು ಹೇಳ್ತೀನಿ ಅಂತ ಬಿ ಜೆ ಪಿಯ ವಾದ. ಏನು ಬಿ ಜೆ ಪಿ ಅವತ್ತಿನಿಂದ ಕಾಂಗ್ರೆಸ್ ಅವರನ್ನ ಟೀಕೆ ಮಾಡೋದೇನು? ಕಾಂಗ್ರೆಸ್ ಏನು ಹೇಳುತ್ತೆ, ದಲಿತರು ನಮ್ಮ ಜೊತೆ ಇದ್ದಾರೆ, ಅಂಬೇಡ್ಕರ್ಗೆ ನಾವು ಸ್ಥಾನಮಾನ ಕೊಟ್ಟಿದ್ದೀವಿ, ಈ ಥರ ಕಾಂಗ್ರೆಸ್ನ ಮೈಂಡ್ಸೆಟ್ಟು. ಬಿ ಜೆ ಪಿ ಹೇಳೋದು ನೋ, ನೀವು ಅಂಬೇಡ್ಕರ್ ಅವರನ್ನು ಕೇವಲ ನಾಮಕವಾಸ್ತೆ ಇಟ್ಕೊಂಡಿರುವಂಥದ್ದು, ನೀವು ಯಾವತ್ತೂ ಗೌರವ ತೋರಿಲ್ಲ ಅಂಥೇಳಿ ಅವತ್ತಿನಿಂದ ಇವತ್ತಿನ ತನಕ ಕೆಲವು ವಿಚಾರಗಳನ್ನು ಹೇಳ್ತಾ ಬರುತ್ತೆ. ಏನು? ಸ್ವಾತಂತ್ರ್ಯ ಪೂರ್ವದಿಂದಲೇ ಅಂಬೇಡ್ಕರ್ಗೆ ಕೈಪಡೆ ಅವಮಾನ ಮಾಡಿದೆ, ಅಪಮಾನ ಮಾಡಿದೆ. ದೊಡ್ಡ ಚರ್ಚೆಯ ವಿಷಯ, ಈಗಲೂ ಚರ್ಚೆ ಆಗ್ತಾ ಇದೆ. ಸಂವಿಧಾನ ರಚನಾ ಸಭೆಗೆ ಆಯ್ಕೆಯಾಗದಂತೆ ನೋಡಿಕೊಂಡಿದ್ದೆ ಕಾಂಗ್ರೆಸ್ ಅಂಬೇಡ್ಕರ್ ಅವರನ್ನು. ಸಂವಿಧಾನ ರಚನಾ ಸಭೆಗೆ ಆಯ್ಕೆ ಆಗದ ರೀತಿಯಲ್ಲಿ ನೋಡಿಕೊಂಡ್ರಿ ನೀವು, ಅಂಬೇಡ್ಕರ್ಗೆ ಮಾಡಿದ ಅವಮಾನವಲ್ವಾ ಅಂತ ಬಿ ಜೆ ಪಿ ಕೇಳ್ತಾ ಇದೆ ಕಾಂಗ್ರೆಸ್ಗೆ. ಬಂಗಾಳದಿಂದ ಆಯ್ಕೆಯಾಗಿ ಕರಡು ಸಮಿತಿ ಸೇರಿದ್ರು ಅಂಬೇಡ್ಕರ್, ನಿಮ್ಮಿಂದಾಗಿ ಅಲ್ಲ. ನೆಹರು ಸರ್ಕಾರದಲ್ಲಿ ಕಾನೂನು ಸಚಿವರಾಗಿದ್ದರು ಅಂಬೇಡ್ಕರ್. ಆಗ ಹೇಳ್ಬೋದು, ಏನ್ರಿ ಕಾನೂನು ಸಚಿವರನ್ನಾಗಿ ಮಾಡಿಲ್ವ ಕಾಂಗ್ರೆಸ್ ಅಂತೇಳಿ? ನೋ, ಕಾಂಗ್ರೆಸ್ ಮಾಡಿದ್ದಲ್ಲ. ಅಂಬೇಡ್ಕರ್ ಅವರನ್ನು ಕಾನೂನು ಸಚಿವರನ್ನಾಗಿ ಮಾಡಿ ಅಂತ ಹೇಳಿದ್ದು ಮಹಾತ್ಮ ಗಾಂಧೀಜಿ. ಆಗ ನೆಹರು ಹೇಳ್ತಾರಂತೆ ಅವರು ಕಾಂಗ್ರೆಸ್ಸಿಗರಲ್ಲ ಅಂಥೇಳಿ. ಆಗ ಮಹಾತ್ಮ ಗಾಂಧಿ ಹೇಳ್ತಾರಂತೆ ಸ್ವಾತಂತ್ರ್ಯ ಬಂದಿರೋದು ಕಾಂಗ್ರೆಸ್ ಪಾರ್ಟಿಗಲ್ಲ, ಭಾರತ ದೇಶಕ್ಕೆ ಅಂತ. ಎಂಥ ಮಾತಲ್ವಾ? ಆಮೇಲೆ ಹಿಂದೂ ಕೋಡ್ ಬಿಲ್ ತರ್ತಾರೆ, ಹಿಂದೂ ಕೋಡ್ ತರ್ತಾರೆ. ಜನಗಳೇನೇ ಹೇಳಿ, ಹಿಂದೂ ಕೋಡ್ ಬಿಲ್ ವಿಚಾರದಲ್ಲಿ ಈಗಲೂ ಕೆಲವು ಜಂಜಾಟಗಳಿದೆ. ನೆಹರು ಅವರಿಗೆ ಹಿಂದೂ ಕೋಡ್ ಬಿಲ್ಲನ್ನು ಜಾರಿಗೊಳಿಸಬೇಕು ಅಂತಿತ್ತು. ಆದರೆ ಆಗ ನೀವು ಏನು ಗೊತ್ತಾ, ಆ ಸಂದರ್ಭದಲ್ಲಿ ನೀವು ವಿಘಟನೆ ಆಗ್ತಾಯಿದ್ರಿ. ಈ ಸ್ಥಾನಮಾನಗಳು ಸಿಗೋದು ದಲಿತರಿಗೆ, ಹಿಂದುಳಿದವರಿಗೆ, ಅಸ್ಪೃಶ್ಯತೆ, ಇದೆಲ್ಲ ಬಿಸಿ 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 ಚರ್ಚಾ ವಿಷಯ. ಮೇಲ್ವರ್ಗ ಹಿಂದೂಗಳು ಸಹಿಸಲಿಲ್ಲ ಅದನ್ನು. ಅಂಬೇಡ್ಕರ್ ನೆಹರು ಬಗ್ಗೆ ಬಂದು ಹೇಳ್ತಾರೆ ನೀವು ಅದನ್ನು ಒಪ್ಕೋಬಾರ್ದು ಅಂತೇಳಿ. ನೆಹರು ಒಂದು ರೀತಿಯಲ್ಲಿ ಅಡಕತ್ತೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಆ ಸಂದರ್ಭದಲ್ಲಿ. ಹಾಗಾಗಿ ಹಿಂದೂ ಕೋಡ್ ಬಿಲ್ಲನ್ನು ಅವರು ಒಪ್ಪೋದಿಲ್ಲ. ಆ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಕೂಡ ಸಮಯಾವಕಾಶ ಕೊಡೋದಿಲ್ಲ. ಇದನ್ನು ಮಾಡಿಲ್ಲ ಅಂತಂದರೆ ನಾನು ಕ್ಯಾಬಿನೆಟ್ನಲ್ಲಿ ಇರೋದಿಲ್ಲ ಅಂತಲೂ ಕೂಡ ಹೇಳ್ಬಿಡ್ತಾರೆ. ಸ್ವಲ್ಪ ಅಗ್ರೆಸಿವ್ ಆಗಿಬಿಡ್ತಾರೆ ಅಂಬೇಡ್ಕರ್. ಅಂದರೆ ಇಲ್ಲ, ಇನ್ನೊಂದು ಸಲ ಟ್ರೈ, ಅದಕ್ಕೆ ಹೋಗೋದಿಲ್ಲ ಅವರು. 1951ರಲ್ಲಿ ಮಂತ್ರಿ ಪದವಿ ತ್ಯಾಗ ಮಾಡ್ತಾರೆ ಡಾಕ್ಟರ್ ಅಂಬೇಡ್ಕರ್. ಆಗ ಒಂದು ಮಾತು ಬರುತ್ತೆ ನೆಹರು ಅವರಿಂದ, ಅದು ಮತ್ತೆ ಅಸಹನೆಗೆ ಕಾರಣವಾಗುತ್ತೆ. ಅವರು ಸಚಿವ ಸ್ಥಾನ ತೊರೆದರೆ ನಷ್ಟ ಇಲ್ಲ ಅಂತೇಳಿ ನೆಹರು ಹೇಳ್ತಾರೆ. ಹಿಂದೂ ಕೋಡ್ ಬಿಲ್ ನೆಹರುಗಿರುತ್ತೆ, ಹಿಂದೂ ಕೋಡ್ ಬಿಲ್ ತರಬೇಕು ಅಂತೇಳಿ. ಆದರೆ ಆಗಿನ ಸಂಘರ್ಷ ಗೊತ್ತಲ್ಲ, ಕಾನೂನು ಏನು ಸಂವಿಧಾನ ರಚನೆಯಾಗಿ ಇನ್ನೂ ಕೆಲವೇ ವರ್ಷಗಳಾಗಿಲ್ಲ. ಬಿಡಲಿಲ್ಲ ನೆಹರು ಅವರನ್ನು, ಅಂಬೇಡ್ಕರ್ ಅವರ ಆಗ್ರಹವನ್ನು ಮನ್ನಿಸಿ ಅಂತೇಳಿ ಬಿಡಲಿಲ್ಲ ಉಳಿದವರು. ನೆಹರು ಒಂದು ರೀತಿಯಲ್ಲಿ ಅತಂತ್ರ ಆಗ್ಬಿಡ್ತಾರೆ. ಅಂಬೇಡ್ಕರ್ ಮಾತನ್ನು ಕೇಳೋಕ್ಕಾಗೋದಿಲ್ಲ ಆ ಸಂದರ್ಭದಲ್ಲಿ ಅವರಿಗೆ. ಅಂಬೇಡ್ಕರ್ ಕೋಪಿಸ್ಕೋತಾರೆ, ರಾಜೀನಾಮೆ ಕೊಟ್ಬಿಡ್ತಾರೆ. ಆ ನಂತರ ರಾಜೀನಾಮೆ ಕೊಟ್ಟಾಗ ನೆಹರು ಹೇಳಿದಂಥ ಮಾತು, ಅವರೇನು ಬಿಟ್ಟರೆ ಏನು ತೊಂದರೆ ಇಲ್ಲ ಅನ್ನುವಂಥ ಮಾತು. ಇನ್ನು 1951ರಲ್ಲಿ ಕಾರ್ಮಿಕ ಪಕ್ಷ ಕಟ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಲ್ಲಿ ಅಂಬೇಡ್ಕರ್ ಅವರನ್ನು 2 ಬಾರಿ ಸೋಲಿಸಿತ್ತು ಕಾಂಗ್ರೆಸ್ ಅಂತೇಳಿ ಬಿ ಜೆ ಪಿ ಪದೇ ಪದೇ ಆರೋಪ ಮಾಡೋದು. ಇದು ಬಿ ಜೆ ಪಿ ಆರೋಪ, ಪದೇ ಪದೇ ಸೋಲಿಸಿತ್ತು. 1952ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮುಂಬೈನಿಂದ ಸ್ಪರ್ಧೆ ಮಾಡ್ತಾರೆ ಅಂಬೇಡ್ಕರ್. ಬಿ ಜೆ ಪಿ ಹೇಳುತ್ತೆ ಅಂಬೇಡ್ಕರ್ ವಿರುದ್ಧ ಜವಾಹರಲಾಲ್ ನೆಹರು ಅವರು ಪ್ರಚಾರ ಮಾಡಿದ್ರು, ಅವರನ್ನು ಸೋಲಿಸುವುದಕ್ಕೆ ಟ್ರೈ ಮಾಡಿದ್ರು, ಸೋಲಿಸಿದ್ರು. ಹಾಗಾಗಿ ಮುಂಬೈ ಉತ್ತರದಲ್ಲಿ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಕಾಂಗ್ರೆಸ್. 1954 ಅಲ್ಲೊಂದು ಉಪಚುನಾವಣೆ ಬರುತ್ತೆ. ಆ ಚುನಾವಣೆಯಲ್ಲೂ ಕೂಡ ಅಂಬೇಡ್ಕರ್ ಅವರು ಆಯ್ಕೆ ಆಗದಾಗೆ ಕಾಂಗ್ರೆಸ್ ನೋಡಿಕೊಳ್ಳುತ್ತೆ ಅಂಥೇಳಿ ಬಿ ಜೆ ಪಿ ಆರಂಭ. ಆದರೆ ಒಂದು ಚುನಾವಣೆ ಅಂತ ಹೇಳಿದಾಗ ಕ್ಯಾಂಡಿಡೇಟ್ ಹಾಕಲೇಬಾರ್ದು ಅಂತೇನಿಲ್ಲ. ಸಂವಿಧಾನದ ಪ್ರಕಾರ ಸಂವಿಧಾನ ರಚನೆ ಮಾಡಿದವರು ಅಂಬೇಡ್ಕರ್ ಅಲ್ವಾ? ಅದಕ್ಕೊಂದು ಮಾಫಿ ಇದೆ ಬೇಕಿದ್ರೆ ನನ್ನ ಪ್ರಕಾರ. ಯಾಕಂದರೆ ಒಬ್ಬರನ್ನು ಹಾಕಿದಾಗ ಇನ್ನೊಬ್ಬರನ್ನ ಎದುರುಗಡೆ ಹಾಕ್ತಾರೆ. ದೇವೇಗೌಡರು ಪ್ರಧಾನಿ ಆಗಿದ್ದರು ಅಂತೇಳಿ ಅವರನ್ನೆಲ್ಲ ಹಂಗೆ ಬಿಡಲಿಲ್ಲ, ಅವರ ವಿರುದ್ಧ ಕ್ಯಾಂಡಿಡೇಟ್ ಹಾಕಿದರು ಅಲ್ವಾ?
ಪ್ರಧಾನಿ ಆಗಿದ್ದಾರಪ್ಪ, ಕರ್ನಾಟಕದಿಂದ ಪ್ರಧಾನಿ ಆಗಿದ್ದರು, ಅವಿರೋಧ ಇಲ್ಲ, ಆಗಿಲ್ಲ, ಪ್ರಜಾತಂತ್ರ ವ್ಯವಸ್ಥೆ. ಆದರೆ ಇಶ್ಯೂ ಬರೋದು ಯಾವಾಗ? 1956ರಲ್ಲಿ ಸಕ್ಕರೆ ಕಾಯಿಲೆಯಿಂದ ಅಂಬೇಡ್ಕರ್ ನಿಧನ ಹೊಂದುತ್ತಾರೆ. ಆಗ ದೆಹಲಿಯಲ್ಲಿ ಅಂತ್ಯಕ್ರಿಯೆ ಮಾಡಲು ನೆಹರು ಒಪ್ಪೋದಿಲ್ವಂತೆ. ನೆಹರು ಒಪ್ಪಿಲ್ವಾ, ಮತ್ತೊಬ್ಬರು ಒಪ್ಪಿಲ್ವಾ? ಅಂಬೇಡ್ಕರ್ ಅಂತ ಮಹಾಚೇತನದ ಒಂದು ಸಮಾಧಿ ಖಂಡಿತವಾಗಲೂ ದೆಹಲಿಯಲ್ಲಿ ಇರಬೇಕಾಗಿತ್ತು. ಉಳಿದ ಎಲ್ಲರದ್ದು ಇದೆ ಕಾಂಜಿ ಪಿಂಜಿ. ಈಗ ಯಾರ್ದೆಲ್ಲ ದೆಹಲಿಯಲ್ಲಿದೆ, ಆ ದೆಹಲಿಯಲ್ಲಿ ನೆಹರುದು ಇರಬೇಕಿತ್ತಲ್ಲ, ಅಂಬೇಡ್ಕರ್ ಅವ್ರದ್ದು ಇರಬೇಕಿತ್ತಲ್ಲ. ನೆಹರುದು ಇದೆ, ಇಂದಿರಾ ಗಾಂಧಿದಿದೆ, ಉಳಿದವ್ರದ್ದು ಎಲ್ಲರದ್ದು ಇದೆ. ನೆಹರು ಅಥವಾ ಇಂದಿರಾ ಗಾಂಧಿ ಡ್ಯಾಶ್ ಡ್ಯಾಶ್ ಯಾರೆಲ್ಲ ಇದೆ, ಯಾವುದೇ ಕಾರಣಕ್ಕೂ ಕೂಡ ಅವರಿಗಿಂತ ಕಡಿಮೆನೋ ಜಾಸ್ತಿನೋ ಅಲ್ವಲ್ಲ. ಅಟ್ಲೀಸ್ಟ್ ಒಂದು ಸಮಾನಾಂತರವಾದ ಗೌರವ ಕೊಡ್ಬೋದಿತ್ತಲ್ಲ ಅಂಬೇಡ್ಕರ್ ಅವರಿಗೆ. ಇದು ಪ್ರಶ್ನೆ. ಡೆಲ್ಲಿಯಲ್ಲಿ ಆಗೋದಿಲ್ಲ ಅಂತ ಯಾಕೆ ಹೇಳಿದರು? ಅದೀಗಲೂ ಚರ್ಚೆ ಇದೆ, ಹೇಳಿದ್ರೋ ಹೇಳಿಲ್ವೋ ಅಂತೇಳಿ. ಬಟ್ ಬಹುತೇಕರು ಹೇಳೋದಿಲ್ಲ, ಅಂಬೇಡ್ಕರ್ ಅವರ ಸಮಾಧಿಯಲ್ಲಿ ಮಾಡೋದಕ್ಕೆ ಒಪ್ಪಲಿಲ್ಲ ನೆಹರು ಅಂತೇಳಿ. ಅದನ್ನು BJP ಆರೋಪ ಮಾಡ್ತಾ ಇದೆ ಅಲ್ವಾ. ಒಂದು ಬುನಾದಿ ಹಾಕಿದವರಲ್ಲಿ ಒಂದು ಪಿಲ್ಲರ್ ಅಲ್ವಾ, ಭಾರತದ ಪಿಲ್ಲರ್. ಆಗ ಅಲ್ಲಿ ಬರುತ್ತೆ, ನೀವು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡ್ರಾ ಇಲ್ವೋ ಮತ್ತೊಂದು ಅಂತೇಳಿ. ಅಂಬೇಡ್ಕರ್ ಅವರು ಹೇಳ್ತಾರೆ, ಸ್ವಾತಂತ್ರ್ಯ ಹೋರಾಟನ ಯಾವುದು? ನನ್ನ ಜನಗಳಿಗೆ ಜಾಗನೇ ಇಲ್ಲ, ನನ್ನ ಜನಗಳಿಗೆ ಫಸ್ಟ್ ಸ್ವಾತಂತ್ರ್ಯ ಇಲ್ಲ. ಇತ್ತಲ್ವ ಆ ಥರ ಇತ್ತು. ಒಬ್ಬ ಮೇಲ್ಜಾತಿಯವ ಬಂದಾಗ ಚಪ್ಪಲಿ ಅಂತೂ ಹಾಕೊಳ್ಳೋಂಗಿಲ್ಲ ದಲಿತರು. ಆಯ್ತಪ್ಪ, ಒಂದು ಹಾಕದ ಅಂತ ಇಟ್ಕೊಳ್ಳಿ, ಅವನ ಚಪ್ಪಲಿಯನ್ನು ತೆಗೆದು ಹಿಂಗೆ ಎದೆ ಮೇಲೆ ತಲೆ ಮೇಲೆ ಇಟ್ಕೋಬೇಕು ದೊಡ್ಡವನು ಬಂದಾಗ. ಇತ್ತು ತಾನೆ. ಹೆಣ್ಣು ಮಕ್ಕಳು ರವಿಕೆ ಹಾಕುವಂಗಿರಲಿಲ್ಲ, ಇತ್ತು ತಾನೆ. ಇನ್ನೂ ಕೆಲವು ಹೆಂಗಿತ್ತು, ಬೀಭತ್ಸವಾಗಿತ್ತು ಅಂದರೆ ಈಗಲೂ ಫೋಟೋಗಳು ಸಿಗುತ್ತೆ ನಿಮಗೆ. ಅಸ್ಪೃಶ್ಯ ಅಂತೇಳಿ. ಅಸ್ಪೃಶ್ಯ ಅಂದರೆ ಅವನ ಉಗುಳು ಕೆಳಗೆ ಬೀಳಬಾರ್ದು, ಅವನಿಲ್ಲಿ ಒಂದು ಮಡಕೆ ಕಟ್ಕೋಬೇಕು. ಉಗುಳೋದಿದ್ರೆ ಅಲ್ಲಿ ಉಗುಳಬೇಕು, ಆ ಥರ. ಚಪ್ಪಲಿ ಹಾಕೋಂಗಿಲ್ಲ, ಅವನು ಬಾವಿ ಮುಟ್ಟೋಂಗಿಲ್ಲ, ದೇವಸ್ಥಾನಕ್ಕಂತೂ ಹೋಗೋಂಗಿಲ್ಲ, ಬಾವಿ ಮುಟ್ಟೋಂಗಿಲ್ಲ. ನೀರು ಬೇಕು ಅಂತಂದರೆ ಅವನಿಗೆ ಟಚ್ ಮಾಡಿ ನೀರು ಕೊಡೋಂಗಿಲ್ಲ, ಮೇಲ್ಗಡೆಯಿಂದ ಕೊಡಬೇಕು. ಕಾಂತಾರ ಸಿನಿಮಾದಲ್ಲಿ ಒಂದು ಸೀನ್ ಬರುತ್ತೆ, ನೀವು ನೋಡಿದಿರೋ ಇಲ್ವೋ? ಮುಂದೆ ಯಾವತ್ತಾದರೂ ಚುಕ್ಕಿದು ಸಿಗತ್ತಾ ಅಂತ ಕೇಳ್ತಾರೆ, ಗೊತ್ತಾ? ಮನೆ ಮಾಲೀಕ ಧಣಿ ಶಿವನ ಹತ್ರ ಕಾಂತ. ಆಗ ಅಲ್ಲಿ ಆಯಿತು ಮುಂದೆ ಹೇಳ್ತಾನೆ ಅಂತ ಹೇಳ್ತಾನೆ. ಆಗ ಅವನು ಯಾವುದರಲ್ಲಿ ನೀರು ಕುಡಿತಾ ಇದ್ದಾನೆ, ಇನ್ನೊಮ್ಮೆ ನೋಡಿ ಕಾಂತಾರದಲ್ಲಿ ಅವನು ಯಾವುದರಲ್ಲಿ ನೀರು ಕುಡಿತಾ ಇದ್ದಾರೆ ಅಂತಂದರೆ, ಅವನಿಗೆ ಅಲ್ಯೂಮಿನಿಯಂ ಲೋಟ ಇಲ್ಲ ಅಲ್ಯೂಮಿನಿಯಂ, ಅವನಿಗೆ ಗೆರಟೆ. ಯಾವ ಗೆರಟೆ? ತೆಂಗಿನಕಾಯಿ ಗೆರಟೆಯಲ್ಲಿ ಅವನು ಕುಡ್ದು ಅವನೇ ಇಡಬೇಕು. ಹೋಟೆಲ್ಗಳಲ್ಲಿ ಒಂದು ಬೇರೆ ಕಡೆ ಇಡ್ತಾಯಿದ್ರು ಒಂದು ಲೋಟ. ಶಾಲೆ ಆರಂಭ ಆಗಿದ್ರೂ ಕೂಡ ಬೇರೆಯೇ ಒಂದು ಟೇಬಲ್ ಇರ್ತಾಯಿತ್ತು. ದಲಿತ ಮಕ್ಕಳು, SC ST ಮಕ್ಕಳು ತಮ್ಮ ಊಟದ ಬುತ್ತಿಯನ್ನು ಮತ್ತೊಬ್ಬರ ಜೊತೆ ಇಡುವಂಗಿರಲಿಲ್ಲ. ಇಷ್ಟೆಲ್ಲ ಅವಮಾನಗಳಿತ್ತು ಸರ್, ಸುಮ್ಮನೆ ಹೇಳಬಾರ್ದು. ಭಾರತ ಇದನ್ನೆಲ್ಲ ದಾಟಿಕೊಂಡು ಬಂದಿದೆ. ಆ ಎಲ್ಲ ವಿಚಾರಗಳಲ್ಲಿ ಹೋರಾಡಿ ಮೇರು ವ್ಯಕ್ತಿತ್ವದ ಅಂಬೇಡ್ಕರ್ ಅವರು ತೀರ್ಕೊಂಡಾಗ ಕೊಡಲಿಲ್ಲ ಅವರಿಗೆ ಡೆಲ್ಲಿಯಲ್ಲಿ. ಹಾಗಾಗಿ ಅನಿವಾರ್ಯವಾಗಿ ಮುಂಬೈನಲ್ಲಿ ಅಂಬೇಡ್ಕರ್ ಅವರ ಅಂತ್ಯ ಸಂಸ್ಕಾರ ಆಗಿದೆ. ಸಂಸತ್ ಭವನದಲ್ಲಿ ಫೋಟೋ ಹಾಕಲು ಒಪ್ಪಲಿಲ್ವಂತೆ, ಇದು BJP ಆರೋಪ ಮಾಡ್ತಿರೋದು. ಆದರೆ ಡಾಕ್ಟರ್ BR ಅಂಬೇಡ್ಕರ್ಗೆ ಕಾಂಗ್ರೆಸ್ ಒಂದು ಗೌರವ ಕೊಡಬಹುದಾಗಿತ್ತು. ಅದೇನಪ್ಪ ಅಂತಂದರೆ ಅವ್ರಿಗೊಂದು ಭಾರತ ರತ್ನ ಕೊಡ್ಬೋದಾಗಿತ್ತು. ಭಾರತ ರತ್ನವನ್ನು ಕೂಡ ಕಾಂಗ್ರೆಸ್ ಕೊಡಲಿಲ್ಲ. ನೆಹರು ಅವರಿಗೆ ಅವರೇ ಕೊಡ್ಕೋತಾರೆ, ಇಂದಿರಾ ಗಾಂಧಿಗೆ ಅವರೇ ಕೊಡ್ಕೋತಾರೆ. ಯಾಕಂದರೆ ಭಾರತ ರತ್ನ ಯಾರಿಗೆ ಕೊಡಬೇಕು ಅಂತ ಶಿಫಾರಸು ಮಾಡಬೇಕಾದವರೇ ಪ್ರಧಾನಮಂತ್ರಿಗಳು. ಆದರೂ ಕೊನೆಗೆ ಅಂಬೇಡ್ಕರ್ ಅವರಿಗೆ ಅವರ ನಿಧನದ 33 ವರ್ಷಗಳ ನಂತರ ಭಾರತ ರತ್ನ ಗೌರವ ಸಿಗುತ್ತೆ. ಯಾರಿಂದ? ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ನೀಡಿದ್ದು ಕಾಂಗ್ರೆಸ್ಸೇತರ ಸರ್ಕಾರ. 1989 ಭಾರತ ರತ್ನ ನೀಡಿದ್ದು VP ಸಿಂಗ್ ಸರ್ಕಾರ. ಇದು ಅಂಬೇಡ್ಕರ್ ಅವರು. ಇದು BJP ಕಾಂಗ್ರೆಸ್ ಆರೋಪ ಪ್ರತ್ಯಾರೋಪದ ನಡುವೆ ಒಂದು ಹೇಳ್ತೀನಿ ವೀಕ್ಷಕರೇ, ಅಂಬೇಡ್ಕರ್ ಅವರನ್ನು ನೀವು ಓದಿ, ಪ್ರಸ್ತುತ ಕಾಲಘಟ್ಟವನ್ನು ನೋಡಿ, ಆಗಿನ ಕಾಲಘಟ್ಟವನ್ನು ನೋಡಿ. ಇವತ್ತು ಎಲ್ಲವೂ ಬಹುತೇಕ ಸರಿಯಾಗ್ಕೊಂಡು ಬಂದಿದೆ, ಇನ್ನೂ ಇದೆ ಸ್ವಲ್ಪ ಸರಿಯಾಗ್ಕೊಂಡು ಬಂದಿದೆ.
ಆಗಿನ ಕಾಲಘಟ್ಟವನ್ನು ಗಮನಿಸಿ, ಆಗಿನ ಕಾಲಘಟ್ಟದಲ್ಲಿ ನೆಹರು ಮೈಂಡ್ಸೆಟ್ ಗಮನಿಸಿ, ಆಗಿನ ಕಾಲಘಟ್ಟದಲ್ಲಿ ಏನು ಮೇಲ್ ಸಮುದಾಯದ ಮೈಂಡ್ಸೆಟ್ ಹೆಂಗಿರ್ಬೋದು ಗಮನಿಸಿ, ರೆಡಿ ಆಗ್ತಿದ್ರ ಗಮನಿಸಿ. ಇವೆಲ್ಲವನ್ನು ದಾಟಿ ಅಂಬೇಡ್ಕರ್ ಅವರು ಇವತ್ತೊಂದು ಸಂವಿಧಾನವನ್ನು ರಚನೆ ಮಾಡಿದ ಕಾರಣಕ್ಕಾಗಿ ಇವತ್ತು ಒಬ್ಬ ದಲಿತನೋ ಎಸ್ ಸಿನೋ ಎಸ್ ಟಿನೋ ಹಿಂದುಳಿದವನೋ ಮನಸ್ಸು ಮಾಡಿದರೆ 7ನೇ ಕ್ಲಾಸ್ ಹೋಗಿ ಫೈಲಾಗಿ ಬರೋದಲ್ಲ, ಶಾಲೆಗೆ ಹೋಗಬೇಕು ಅಂತ ಹೇಳಿದ್ದಾರೆ, ದೇವಸ್ಥಾನಕ್ಕೆ ಹೋಗ್ಬಾರ್ದು, ಹಾಗಲ್ಲ ಅದು ಲೆಕ್ಕ. ನೀನು ಫಸ್ಟ್ ಶಾಲೆಗೆ ಹೋಗು, IAS ಆಗು, IPS ಆಗು, DYSP ಆಗು, SP ಆಗು, ಆಡಳಿತ ನಡೆಸು. MLA ಆಗಿಲ್ಲ ಅಂದರೂ ಪರವಾಗಿಲ್ಲ, ಅದರಲ್ಲೂ ರಿಸರ್ವೇಷನ್ ಸಿಕ್ತು. ನಾವು 7ನೇ ಕ್ಲಾಸ್ ಫೈಲಾಗಿ 8ನೇ ಕ್ಲಾಸ್ ಫೈಲಾಗಿ ಮಾತಾಡಬಾರ್ದು ಅಂಬೇಡ್ಕರ್ ವಿಚಾರವನ್ನು. ಅವ್ರ ಥರ ಆಗಿ ತೋರಿಸ್ಬೇಕು. ಒಬ್ಬ IPS IAS ಆದ ನಂತರ ನಿಮ್ಮನ್ನು ಯಾರು ಕಟ್ಟಿ ಹಾಕೋಕ್ಕಾಗಲ್ಲ. ಜಿಲ್ಲಾಧಿಕಾರಿ ಆಗೋದು, SP ಆಗೋದು ಅರ್ಥ ಮಾಡ್ಕೋಬೇಕು ಸಮುದಾಯ. ನೋಡಿ, ದಲಿತರೋ SC STಗಳೋ ಮೇಲ್ವರ್ಗನೋ ಆ ವರ್ಗನೋ ಈ ವರ್ಗನೋ ಇವರೆಲ್ಲ ಭಾರತ ಮಾತೆಯ ಮಕ್ಕಳು. ಇವರೆಲ್ಲ ಮುಖ್ಯವಾಹಿನಿಗೆ ಬಂದರೆ, ಇವರೆಲ್ಲರೂ ವಿದ್ಯಾವಂತರಾದರೆ ಮಾತ್ರ ಭಾರತ ಮುಂದುವರಿಯೋಕ್ಕೆ ಸಾಧ್ಯ. ಒಂದು ವರ್ಗದಿಂದ ಭಾರತ ಮುಂದುವರಿಯೋಕ್ಕೆ ಸಾಧ್ಯವಿಲ್ಲ. 140 ಕೋಟಿ ಜನಸಂಖ್ಯೆ ಕೂಡ ಮುಂದುವರೆದರೆ ಮಾತ್ರ ಭಾರತ ಮುಂದುವರಿಯುತ್ತೆ. ಅದಕ್ಕೆ ದೊಡ್ಡ ಮೇಲ್ಪಂಕ್ತಿ ಹಾಕಿಕೊಟ್ಟವರು ಅಂಬೇಡ್ಕರ್ ಅವರನ್ನು ಯಾರಾದರೂ ಅವಮಾನ ಮಾಡಿದರೆ ಸಹಿಸಬಾರ್ದು. ಅಂಬೇಡ್ಕರ್ ಅವರನ್ನು ಅವಮಾನ ಮಾಡಿದ್ದಾರೆ ಅಂತೇಳಿ ಸುಳ್ಳು ಆರೋಪಗಳನ್ನು ಮಾಡಿದರೆ ಅದನ್ನು ಸಹಿಸಬಾರ್ದು. ಈಗೊಂದು ಬ್ರೇಕ್, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ.